ನಮಸ್ಕಾರ ಗೆಳೆಯರೆ. ಈ ಬ್ರಿಟನ್ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಕುತಂತ್ರಿಯಾಗಿದೆ. ಬ್ರಿಟನ್ ಮೇಲ್ನೋಟಕ್ಕೆ ಸಿಹಿ ಮಾತುಗಳನ್ನಾಡುವ ಮತ್ತು ಹಿಂಬದಿಯಿಂದ ವಂಚಿಸುವ ದೇಶ. ಈಗ ಇದೇ ಬ್ರಿಟನ್ ಭಾರತಕ್ಕೆ ದೊಡ್ಡ ದ್ರೋಹ ಎಸಗುವ ಮೂಲಕ ಟರ್ಕಿಗೆ ಮಹತ್ವದ ಆದ್ಯತೆ ನೀಡಿದೆ. ಹಾಗೆ ನೋಡಿದರೆ ಕ್ಷೇತ್ರಫಲದ ದೃಷ್ಟಿಯಿಂದ ಈ ಬ್ರಿಟನ್ಗೆ ಯಾವುದೇ ಸ್ಥಾನಮಾನವಿಲ್ಲ. ಯಾಕಂದ್ರೆ ಅದು ಉಕ್ರೇನ್ಗಿಂತಲೂ 2.5 ಪಟ್ಟು ಚಿಕ್ಕದಾಗಿದೆ. ಆದರೂ ಇದೇ ಬ್ರಿಟನ್ನ ಗುಪ್ತಚರ ಸಂಸ್ಥೆ ಇಡೀ ಉಕ್ರೇನ್ ಯುದ್ಧವನ್ನ ನಿರ್ವಹಿಸುತ್ತಿದೆ. ಬ್ರಿಟನ್ನ ಗುಪ್ತಚರ ಸಂಸ್ಥೆಯು ತನ್ನ ಸುರಕ್ಷತೆಗಾಗಿ ಯಾವ ದೇಶದಿಂದ ಯಾವಾಗ ದೂರ ಸರಿಯಬೇಕು ಮತ್ತು ಯಾವ ದೇಶವನ್ನ ಮಿತ್ರ ರಾಷ್ಟ್ರವನ್ನಾಗಿ ಮಾಡಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಅನ್ನೋದನ್ನ ತಿಳ್ಕೊಂಡ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಗೆಳೆಯರೆ, ಗುಪ್ತಚರ ಕ್ಷೇತ್ರದಲ್ಲಿ ಬ್ರಿಟನ್ನ ಈ ಗುಪ್ತಚರ ಸಂಸ್ಥೆ ಅಮೆರಿಕಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಹಾಗೂ ಈಗ ಇದೇ ಬ್ರಿಟನ್ ಬಹಳ ಕುಶಲತೆಯಿಂದ ಟರ್ಕಿಯನ್ನ ತನ್ನ ಬಲೆಗೆ ಬೀಳಿಸಿದೆ. ಆಕ್ಚುಲಿ ಬ್ರಿಟನ್ ಇದ್ದಕ್ಕಿದ್ದಂತೆ ತನ್ನ ರಕ್ಷಣಾ ನೀತಿ ಪತ್ರ ಅಂದ್ರೆ ಡಿಫೆನ್ಸ್ ಪಾಲಿಸಿ ಪೇಪರ್ ಅನ್ನ ಬಿಡುಗಡೆ ಮಾಡಿದ್ದು. ಈ ಹೊಸ ಡಿಫೆನ್ಸ್ ಪಾಲಿಸಿ ಪೇಪರ್ ಅಲ್ಲಿ ಬ್ರಿಟನ್ ಟರ್ಕಿಗೆ ಬಹಳ ದೊಡ್ಡ ಆದ್ಯತೆ ನೀಡಿದೆ. ಬ್ರಿಟನ್ ತನ್ನ ಡಿಫೆನ್ಸ್ ಪಾಲಿಸಿ ಪೇಪರ್ ಅಲ್ಲಿ ಟರ್ಕಿಯನ್ನ ಬ್ರಿಟನ್ನ ಭದ್ರತಾ ಹಿತಾಸಕ್ತಿಗಳಿಗೆ ಅನಿವಾರ್ಯ ಅನ್ನೋದನ್ನ ಹೇಳಿದೆ. ಬ್ರಿಟನ್ ಹೇಳಿರುವ ಪ್ರಕಾರ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಕಾಕಸಸ್ನಲ್ಲಿ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದ ನಡುವೆ ಇಡೀ ಯುರೋಪ್ ಮತ್ತು ನ್ಯಾಟೋನ ಅಂಚುಗಳಲ್ಲಿ ಬ್ರಿಟನ್ನ ಭದ್ರತಾ ಹಿತಾಸಕ್ತಿಗಳಿಗಾಗಿ ಟರ್ಕಿ ಅನಿವಾರ್ಯವಾಗಿದೆ. ಗೆಳೆಯರೆಯಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬ್ರಿಟನ್ ತನ್ನ ರಕ್ಷಣಾ ನೀತಿ ಪತ್ರದಲ್ಲಿ ಕಾಕಸ್ನಂತಹ ಪ್ರದೇಶದಲ್ಲಿಯೂ ಟರ್ಕಿಯನ್ನ ಪ್ರಮುಖ ಮತ್ತು ಅನಿವಾರ್ಯ ಅಂತ ಹೇಳಿದೆ. ಕಾಕಸಸ್ ಅಂದ್ರೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಇರುವ ಪ್ರದೇಶ. ಈ ಇಡೀ ಪ್ರದೇಶದಲ್ಲಿ ಬ್ರಿಟನ್ ಟರ್ಕಿಯ ಪ್ರಭಾವಕ್ಕೆ ಆದ್ಯತೆ ನೀಡಿದೆ. ಆದರೆ ಇದೇ ಪ್ರದೇಶದಲ್ಲಿ ಅಂದರೆ ಅರ್ಮೇನಿಯಾದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ವೇಗವಾಗಿ ವಿಸ್ತರಿಸಿವೆ ಹಾಗೂ ಭಾರತದ ಶಸ್ತ್ರಾಸ್ತ್ರಗಳು ನೇರವಾಗಿ ಕಾಕಸಸ್ಗೆ ಪ್ರವೇಶಿಸಿವೆ. ಆದರೂ ಬ್ರಿಟನ್ ಈ ಇಡೀ ಪ್ರದೇಶದಲ್ಲಿ ಟರ್ಕಿಯನ್ನ ಪ್ರಭಾವಶಾಲಿ ಅನ್ನೋದನ್ನ ಪರಿಗಣಿಸಿದ್ದು ಈ ಕಾಕಸಸ್ನಲ್ಲಿ ಭಾರತವನ್ನ ಅಷ್ಟಾಗಿ ಪ್ರಭಾವಶಾಲಿ ಅಂತ ಈ ಬ್ರಿಟನ್ ಪರಿಗಣಿಸುವುದಿಲ್ಲ. ಈಗ ಪ್ರಶ್ನೆ ಅಂದ್ರೆ, ಇಷ್ಟು ದೀರ್ಘ ಸಮಯದ ನಂತರ ಬ್ರಿಟನ್ ಇದ್ದಕ್ಕಿದ್ದಂತೆ ಟರ್ಕಿಯನ್ನ ಯಾಕೆ ಇಷ್ಟೊಂದು ಹೊಗಳಿತು, ಟರ್ಕಿಯನ್ನ ಪ್ರಮುಖ ಮತ್ತು ಅನಿವಾರ್ಯ ಅಂತ ಯಾಕೆ ಹೇಳಿತು ಅನ್ನೋದು. ಇದಕ್ಕೆ ಕಾರಣವೆಂದರೆ ಗೆಳೆಯರೆ, ಬ್ರಿಟನ್ ಮೊದಲ ಬಾರಿಗೆ ತನ್ನ ತಾಯ್ನಾಡಿನಲ್ಲಿ ನೇರ ಯುದ್ಧದ ಅಪಾಯವನ್ನು ಕಂಡಿದ್ದು. ತನ್ನದೇ ನೆಲದ ಮೇಲೆ ನೇರವಾಗಿ ಯುದ್ಧದ ಅಪಾಯವಿದೆ ಅನ್ನೋದನ್ನ ಈ ಬ್ರಿಟನ್ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ. ಹಾಗೂ ಇದಕ್ಕಾಗಿ ಬ್ರಿಟನ್ ಸಿದ್ಧವಾಗಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಯುದ್ಧ ಬ್ರಿಟನ್ಗೆ ತಲುಪುವ ಮೊದಲು ಬ್ರಿಟನ್ ಈಗ ಈ ಟರ್ಕಿಯನ್ನ ತನಗೆ ಶೀಲ್ಡ್ ಆಗಿ ಬಳಸಲಿದೆ. ಹಾಗೂ ಇದು ಕೇವಲ ಬ್ರಿಟನ್ಗಷ್ಟೇ ಅಲ್ಲ, ಈಗ ಪೋಲೆಂಡ್ ಕೂಡ ಈ ಟರ್ಕಿಯ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡ್ತಾ ಇದ್ದು ಬ್ರಿಟನ್ ಮತ್ತು ಪೋಲೆಂಡ್ ಎರಡೂ ಈಗ ಟರ್ಕಿಗೆ ಹೆಚ್ಚು ಆದ್ಯತೆ ಕೊಡೋದಕ್ಕೆ ಪ್ರಾರಂಭಿಸಿವೆ. ಯಾಕಂದ್ರೆ ಈ ಟರ್ಕಿ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿದ್ದಲ್ಲದೆ ಟರ್ಕಿಯ ಬಳಿ ದೊಡ್ಡ ಸೇನೆಯೂ ಕೂಡ ಇದೆ. ಹೀಗಾಗಿ ಒಂದು ವೇಳೆ ರಷ್ಯಾ ನ್ಯಾಟೋ ಮೇಲೆ ದಾಳಿ ಮಾಡಿದ್ರೆ ಆಗ ಈ ನ್ಯಾಟೋ ದೇಶಗಳು ಟರ್ಕಿಯನ್ನ ರಷ್ಯಾದ ಎದುರು ನಿಲ್ಲಿಸುತ್ತವೆ. ನೇರವಾಗಿ ಹೇಳೋದಾದ್ರೆ ಗೆಳೆಯರೆ, ಸದ್ಯಕ್ಕೆ ರಷ್ಯಾವನ್ನ ದೊಡ್ಡ ಅಪಾಯವೆಂದು ಭಾವಿಸುವ ನ್ಯಾಟೋದ ಈ ಎಲ್ಲಾ ದೇಶಗಳು ಈಗ ಟರ್ಕಿಯನ್ನ ತಮ್ಮ ಹತ್ತಿರ ಆಕರ್ಷಿಸುವುದಕ್ಕೆ ಮುಂದಾಗಿವೆ. ಈ ಬ್ರಿಟನ್ ಈಗ ಟರ್ಕಿಯನ್ನ ತನ್ನ ಸುರಕ್ಷತೆಗೆ ಅನಿವಾರ್ಯ ಅನ್ನೋದನ್ನ ಹೇಳಿದ್ರೆ ಪೋಲೆಂಡ್ ಕೂಡ ಈ ಟರ್ಕಿಯೊಂದಿಗೆ ಸೇರಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ಉತ್ಪಾದಿಸುತ್ತಿದೆ. ಸೊ ಗೆಳೆಯರಿ, ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.